ನಾನ್ ಎಚ್ ಕೆ ವಿದ್ಯಾರ್ಥಿಗಳಾದಂತಹ ನಾವೆಲ್ಲರೂ ಎಚ್ ಕೆ ಮತ್ತು ನಾನ್ ಎಚ್ ಕೆದವ್ರಿಗೆ ನೋಟಿಫಿಕೇಶನ್ ಒಂದೇ ಸತಿ ಆದ್ರೂ ಎಚ್ ಕೆದವ್ರಿಗೆ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ. ನಾವು ತುಂಬಾ ಕಷ್ಟ ಪಡ್ತಿದ್ವಿ. ನಮಗೆ ಮಕ್ಕಳಿದ್ದಾರೆ, ನಾವು ಊರಲ್ಲಿ ಮಕ್ಕಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ವಿ. ಬಟ್ ಇವಾಗ ಎಲ್ಲ ಅಡ್ಮಿಷನ್ ಮಾಡಿಸ್ಬೇಕಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಮಂತ್ ಇದ್ದ ಸ್ಕೂಲ್ ಅಡ್ಮಿಷನ್ ಆಗುತ್ತೆ ಹುಡುಗರಿಗೆ. ನಾವು ಅಲ್ಲಿ ಎಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಂತ ಗೊತ್ತಾಗ್ತಿಲ್ಲ. ಮತ್ತೆ ನಾವು ಗಂಡನ ಮನೆಯಾಗೂ ಇರಕ್ಕಾಗದೆ, ಅತ್ತೆ ಮನೆಯಾಗೂ ಇರಕ್ಕಾಗದೆ ನಾವು ಅಲ್ದಾಡ್ತಿದೀವಿ. ದಯಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡು ನೀವು ನಮ್ಗೆ ಆರ್ಡರ್ ಕಾಪಿ ಕೊಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತಿದೀವಿ. ಮಕ್ಕಳ ಮುಂದಿನ ಭವಿಷ್ಯನಾದ್ರೂ ನೋಡ್ಬಿಟ್ಟು ನಮ್ಗೆ ಆರ್ಡರ್ ಕಾಪಿ ಕೊಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತಾ ಇದ್ದೀವಿ. ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಹಾಗೂ ರಾಮಲಿಂಗಾರೆಡ್ಡಿ ಅವರಿಗೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದ್ರೆ, ಎಚ್ ಕೆ ಅವರಿಗೆ ಅಪಾಯಿಂಟ್ ಮಾಡಿ 3 ತಿಂಗಳಾಯ್ತು. ನಮ್ಗೆ ಇನ್ನ ನಾನ್ ಎಚ್ ಅವರಿಗೆ 4 ತಿಂಗಳಾದ್ರೂ ಅಪಾಯಿಂಟ್ ಕೊಟ್ಟಿಲ್ಲ. ನಾವು ಆಲ್ರೆಡಿ ಮಾಡ್ತಾ ಇದ್ವಿ ಎಲ್ಲಾ ಕೆಲಸಗಳನ್ನ ಬಿಟ್ಟು 4 ತಿಂಗಳು 5 ತಿಂಗಳು ಮನೆಗಿದೀವಿ. ಈಗ ಇತ್ತ ಮನೆ ಬಾಡ್ಗೆನೂ ಕಟ್ಟಕ್ ಆಗ್ತಿಲ್ಲ, ಏನಿಲ್ಲ. ಹೆಂಗ್ ನಾವು ಜೀವನ ಮಾಡ್ಬೇಕು? ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೀವಿ. ಇವಾಗ ಹುಡುಗರು ಮನೆ ಸಂಸಾರ ಆ ಕಡೆನೂ ನೋಡಕ್ ಆಗ್ತಿಲ್ಲ, ಅತ್ತೆ ಮನೇನು ನೋಡಕ್ ಆಗ್ತಿಲ್ಲ, ಇತ್ತ ಗಂಡನ ಮನೆಗೂ ಇರಕ್ ಆಗ್ತಾ ಇಲ್ಲ. ಎಲ್ಲ ಅತ್ತನೇ ಅವರು ಬೈತಾರೆ, ಯಾಕೆ ಮನೆ ಇಲ್ಲಿ ತವ್ರ ಮನೆಗೆ ಹೋದ್ರೆ ತವ್ರ ಮನೇಲಿ ಬೈತಾರೆ, ಗಂಡನ ಮನೆಗಿದ್ರೆ ಅವರು ಬೈತಾರೆ, ಮನೆಗಿದ್ಯಾ ಕೆಲ್ಸಕ್ಕೆ ಹೋಗಲ್ಲ ಯಾಕೆ ಅಂತ. ನಾವೇನ್ ಹೇಳ್ಬೇಕು ಸರ್? ನೀವಾದ್ರೂ ನಮ್ ಕಡೆ ಗಮನ ಹರಿಸಿ ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ ಸರ್.